आपादमौलिपर्यन्तं गुरुनामाकृतिं स्मरेत् तेन विघ्नाः प्रणश्यन्ते सिद्धन्ते च मनोरथः. ಪೂಜ್ಯ ಗುರುದೇವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಹಾಗೂ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಭಕ್ತಿ ಯೋಗ ಜೀವನವನ್ನು ಸಮವಾಗಿ ಮಾಡುವಂತಹ ಒಂದು ಸುಂದರವಾದಂಥ ಯೋಗ ಇದೆ. ಯಾವುದನ್ನು ಹೆಚ್ಚು ಮಾಡದೆ, ಯಾವುದನ್ನು ಕಡಿಮೆ ಮಾಡದೆ, ಜೀವನಕ್ಕೆ ಒಂದು ಮೆರಗನ್ನು ಕೊಡುವಂಥ ಯೋಗ ಇದು ಭಕ್ತಿ ಯೋಗ. ಅದಕ್ಕೆ ಯಾರ್ಯಾರು ಈ ಭಕ್ತಿಯಲ್ಲಿ ಮುಳುಗಿದರೋ ಅವರ ಜೀವನ ಪರಿಪೂರ್ಣವಾಯಿತು, ಅವರ ಜೀವನ ಸುಂದರವಾಯಿತು. ಈಗ ಒಂದು ಚಿತ್ರ ತೆಗಿ ಅಂತ ಹೇಳಿ ಕೊಟ್ಟರೆ, ಒಬ್ಬ ಮನುಷ್ಯನ ಚಿತ್ರ ತೆಗಿ ಅಂದರೆ ಎಲ್ಲ ಪ್ರಮಾಣಬದ್ಧವಾಗಿ ತೆಗೆದ್ರೆ ಆ ಚಿತ್ರ ಚಲೋ ಅನ್ನಿಸ್ತದೆ. ತಲೆ ಭಾಳ ದೊಡ್ಡದು ಮಾಡಿ ಕೈಕಾಲು ಸಣ್ಣ ಮಾಡಿಬಿಟ್ರೆ ಅದು ಹೆಂಗೆ ಚಂದ ಕಾಣಿಸ್ತದೆ. ಅಥವಾ ಕೈಗಳೇ ಎಲ್ಲರಿಗಿಂತ ಉದ್ದು ಮಾಡಿ ಕಾಲು ಇಟ್ಟಿಟ್ಟ ಮಾಡಿದರೆ ಅದು ಸರಿ ಕಾಣೋದಿಲ್ಲ. ಒಂದು ಚಿತ್ರ ಚಲೋ ಆಗಬೇಕಾಗಿತ್ತಂದ್ರೆ ಯಾವ್ಯಾವ ಅವಯವಗಳು, ಯಾವ್ಯಾವ ಅಂಗಗಳು ಎಷ್ಟೆಷ್ಟು ಇರಬೇಕೋ ಅಷ್ಟೆಷ್ಟು ಇದ್ರೆ ಅವು ಚಲೋ ಕಾಣಿಸ್ತಾವೆ. ಹಂಗೆ ನಮ್ಮ ಮನಸ್ಸು ಕೂಡ ಅಷ್ಟೇ ಪ್ರಮಾಣಬದ್ಧವಾಗಿರಬೇಕು ಅಂತ ಭಕ್ತರದು. ಬರೀ ಹೊರಗಿನ ಶರೀರ ಅಲ್ಲ, ಮನಸ್ಸ ಕೂಡ ಬೇಡಾದದ್ದೆಲ್ಲ ಅದರೊಳಗೆ ಬೆಳೆದಿರ್ತಾವ. ಅವು ನಮ್ಮ ಜೀವನವನ್ನು ಕೆಡಿಸ್ತಿರ್ತಾವ. ಬೇಡಾದದ್ದನ್ನೆಲ್ಲ ಮನಸ್ಸಿನಾಗ ನಾವು ಹಾಕ್ಕೊಂಡು ಕೂತೀವಿ ಅಂತಂದ್ರೆ, ಅಥವಾ ಅದನ್ನು ನಾವು ತೆಗಿಲಿಲ್ಲ ಅಂತಂದ್ರೆ ನಮ್ಮ ಜೀವನ ಸುಂದರವಾದೀತು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ನಾರದ ಮಹರ್ಷಿಗಳು ಹೇಳ್ತಾರೆ, ಅದಕ್ಕೆ ಸನ ಕಾಮಯಮಾನ ನಿರೋಧ ರೂಪತ್ವ ತಸ್ಮಿನ್ ಅನನ್ಯತಾ ತದ್ವಿರೋಧೀಶು ಉದಾಸೀನತಾ. ಹಂಗೆ ಬದುಕ ನಿರ್ಮಾಣವಾಗ್ತದೆ ಭಕ್ತಿಯಿಂದ. ಅಲ್ಲಮ ಪ್ರಭುಗಳು ಒಂದು ಕಡೆ ಹೇಳ್ತಾರೆ, ಬಹಳ ವಿಶೇಷವಾದಂಥ ಮಾತನ್ನು ಹೇಳ್ತಾರೆ. ಹೆಂಗಾಗ್ಯದ ನಮ್ಮೆಲ್ಲರ ಬದುಕ, ಭಕ್ತರ ಬದುಕಿಗೆ ನಮ್ಮ ಬದುಕಿಗೆ ಏನು ವ್ಯತ್ಯಾಸ ಆಗ್ಯದ? ದೇವರ ಒಂದು ಹಾಳಿ ಕೊಟ್ಟಾನ ನಮಗೆಲ್ಲರಿಗೂ. ಹಂಗೆ ಇದರೊಳಗೆ ಒಂದು ಚಲೋ ಚಿತ್ರ ತೆಗೀರಿ ಅಂತ ಕೊಟ್ಟಾನ. ಆದರೆ ನಾವು ಏನೇನೋ ತೆಗೆದೇವಿ ಅದರಾಗ. ಅದು ನಮಗೆ ಗೊತ್ತಾಗೋಲ್ಲಾಗ್ಯದ ಏನು ತೆಗೆದೇವಿ ಅಂತೇಳಿ. ಇವ ಆಕಳ ತೆಗ್ಯಾಕೆ ಹೋಗ್ಯಾನ, ಮಲ ಆಗೈತೆ ಅದು. ಎಷ್ಟು ಆಶ್ಚರ್ಯ! ಅದಕ್ಕೆ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಹೆಂಗಾಗ್ಯದ ನಮ್ಮ ಜೀವನ. ಸಾತು ಸನ ಕಾಮಯಮಾನ ನಿರೋಧ ರೂಪತ್ವ ಅಂದ್ರೆ ಅವ್ರು ಹೇಳ್ತಾರೆ, ಮಾನದ ತೋರಿಹ ಆವಿಂಗೆ ಕೊಳಗದ ತೋರಿಹ ಕೆಚ್ಚಲು, ತಾಳ ಮರದುದ್ದೆರಡು ಕೊಂಬು ನೋಡ. ಬಹಳ ವಿಶೇಷ ಹೇಳ್ತಾರೆ. ಮಾನದ ತೋರಿಹ ಆವಿಂಗೆ ಕೊಳಗದ ತೋರಿಹ ಕೆಚ್ಚಲು, ತಾಳ ಮರದುದ್ದೆರಡು ಕೊಂಬ ನೋಡ. ಅದನ್ನು ಅರಸ ಹೋಗಿ 6 ದಿನ, ಅದು ಕೆಟ್ಟು 3 ದಿನ. ಅಘಟಿತ ಘಟಿತ ಗುಹೇಶ್ವರ ಅರಸುವ ಬಾರೈ. ಬಹಳ ಸುಂದರವಾದಂಥ ವಚನ ಇದು ಅಲ್ಲಮ ಪ್ರಭುಗಳು. ಅವ್ರದ್ದು ವಿಶೇಷತೆನೇ ಅದ. ಮನಸ್ಸಿಗೆ ಕಟ್ಟಂಗ ಚಿತ್ರ ಕೊಟ್ಟು 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 ನಮ್ಮ ತಪ್ಪುಗಳನ್ನು ಅವರು ತೋರಿಸ್ತಾರೆ. ಅಲ್ಲಮ ಪ್ರಭುಗಳು ಮಾಡಿದ್ದೇ ಹಿಂಗೆ. ಎಲ್ಲೆಲ್ಲಿ ಹೋಗ್ತಾರ ಅಲ್ಲೆಲ್ಲಿ ಎಲ್ಲ ಹಿಂಗೆ ಸುಧಾರಿಸ್ಕೋತ ಬಂದರು. ಬಯಲಕಾಯ ಅವರು ಹೆಂಗಿದ್ರಂದ್ರೆ ಅವ್ರ ನೆರಳ ಬೀಳ್ತಿದ್ದಿದ್ದಿಲ್ಲ ಅಂತ ಹೇಳ್ತಾರೆ. ಬಿಸಿಲಾಗ ಹೋದರೂ ಸಹಿತಿಗೆ ಅವ್ರ ನೆರಳ ಬೀಳ್ತಿದ್ದಿದ್ದಿಲ್ಲ ಅಂತ, ಅಷ್ಟು ಬಯಲಕಾಯ. ಎಂಥ ಯೋಗ ಮಾಡಿರ್ಬೇಕು.
ಒಂದು ದಿನ ಹಿಂಗೆ ನಡ್ಕೋತ ಬರ್ತಿರ್ತಾರ, ಅಲ್ಲಿ ಹೊಲದಾಗ ಒಬ್ಬ ಗೊಗ್ಗಯ್ಯ ಅಂತಿರ್ತಾನೆ. ಅವ ಕೆಲಸ ಮಾಡ್ಕೋತ ಹೊಲ ಮಾಡ್ಕೋತ ಇರ್ತಾನ. ಅವ ದೊಡ್ಡ ಶರಣ, ಅವನು ದೊಡ್ಡ ಸಾಧನೆ ಶರಣ, ಭಕ್ತಿಯಿಂದ ಜೀವನ ಕಳೀತಿರ್ತಾನ. ಅವ ಹೊಲದೊಳಗೆ ಕೆಲಸ ಮಾಡ್ಕೋತಿರ್ತಾನ. ಅಲ್ಲಿ ಅಲ್ಲಮ ಪ್ರಭುಗಳು ಬರ್ತಾರೆ. ಬಂದಾಗ ಇವ್ರನ್ನ ನೋಡಿ ಅಂತಾನ, ಅವ ಗೊಗ್ಗಯ್ಯ ಅಂತಾನ, ನನ್ನಂಥ ಭಕ್ತರು ಯಾರದಾರ ಅಂತ ಅವನಿಗೆ ಗೊಗ್ಗಯ್ಯ. ಅವ ಏನು ತಿಳ್ಕೊಂಡಿರ್ತಾನ, ನನ್ನಂಥ ಭಕ್ತರು ಯಾರೂ ಇಲ್ಲ ಈ ಜಗತ್ತಿನಾಗ, ನಾನು ಭಗವಂತನಿಗೆ ಅತೀ ಪ್ರಿಯ ಅಂತ ಅವ ಅಂದ್ಕೊಂಡಿರ್ತಾನ. ಇವ್ರು ಅಲ್ಲಿ ಹೋಗ್ತಾರ, ಏನು ಮಾಡಾಕತ್ತಿ ಅಂತಾರ ಅವನು. ಅವ ಅಂತಾನ, ಹಿಂಗ್ಯಾಕೆ ಸುಮ್ಮನೆ ಭಿಕ್ಷೆ ಬಿಡ್ಕೋತ ಅಡ್ಡಾಡ್ತೀವಿ, ಚಂದಾಗೆ ದುಡಿಬೇಕು ಬೇಡ ಅಂತ ಅವ್ರಿಗೆ ಬೈತಾನೆ. ಅವ ಅಂತಾನ, ಅಲ್ಲಮ ಪ್ರಭುಗಳು ಹೇಳ್ತಾರ, ಏನು ಹಿಂಗ್ಯಾಕಾಗಿ ಅಂತಾರ, ನಿನ್ಕಿಂತ ಸುಮ್ ಪಾಪ ಕೆಲಸ ಮಾಡ್ಕೋತ ಸುಮ್ ಖಂಡಿಗಿದ್ದವ್ರು ಚಲೋ ಅಲ್ಲ, ಎಷ್ಟು ತಲೆಯಾಗ ಹಾಕ್ಕೊಂಡು ಇದನ್ನೆಲ್ಲ ಅಂತ ಹೇಳಿ ಈ ವಚನ ಹೇಳ್ತಾರ. ಅವ್ರು ಹೆಂಗಾಗ್ಯದ ನಿನ್ನ ಪರಿಸ್ಥಿತಿ ಅಂತ ಹೇಳಿ, ಮಾನದ ತೋರಿಹ ಆವಿಂಗೆ ಕೊಳಗದ ತೋರಿಹ ಕೆಚ್ಚಲ, ತಾಳ ಮರದುದ್ದೆರಡು ಕೊಂಬ ನೋಡ, ಅದನ್ನ ಅರಸ ಹೋಗಿ 6 ದಿನ, ಅದು ಕೆಟ್ಟು 3 ದಿನ, ಅಘಟಿತ ಘಟಿತ ಗುಹೇಶ್ವರ ಅರಸುವ ಬಾರಯ್ಯ. ದೇವರ ಒಂದು ಚಲೋ ಹಾಳಿ ಕೊಟ್ಟಾನ, ಮನಸ್ಸ ಬುದ್ಧಿ ಅನು ಪೆನ್ನ ಮಸಿ ಕೊಟ್ಟಾನ. ಅವತರನ್ನ ಬಳಸ್ಕೊಂಡು ಚಂದಗೆ ಒಂದು ಚಿತ್ರ ತೆಗಿಯತ್ ಕೊಟ್ಟಾನ. ನೀ ಏನು ತೆಗದಿ ಅಂತಮ್ಮ, ನೀವೊಬ್ಬ ಒಕ್ಕಲಿಗೆ ಅದಿ, ಒಂದು ಆಕಳ ಚಿತ್ರ ತೆಗಿ ನೋಡುನಂತ ಕೊಟ್ಟಾನ. ಇವನ ಚಿತ್ರ ಭಾಳ ವಿಚಿತ್ರಾಗೆ. ಅವ್ರು ಹೇಳ್ತಾರೆ, ಮಾನದ ತೋರಿಹ ಆವಿಂಗೆ, ಒಂದು ಆಕಳೈತಿ, ಅದು ಒಂದು ಮಾನದಷ್ಟೈತಿ, ಒಂದು ಸಣ್ಣ ಕೊಳವಿಯಷ್ಟು ಆಕಳೈತಿ. ಸಣ್ಣ ಆಕಳ ತೆಗ್ದಾನ ಚಿತ್ರದಾಗ, ಗೊತ್ತಾಗ್ತದಲ್ಲ. ಅದ್ರ ಕೆಚ್ಚಲ ಇಟ್ಟು ದೊಡ್ಡ ತೆಗ್ದಾನ. ಹೆಂಗದು? ಆಕಳಕ್ಕಿಂತ ದೊಡ್ಡ ಕೆಚ್ಚಲ ತೆಗ್ದಾನ, ಸಿಕ್ಕಾಪಟ್ಟೆ ದೊಡ್ಡದು. ಅದು ಆಕಳ ಅಂತ ಕೆಚ್ಚಲಿದ್ರೆ ನೆಲಕ್ಕೆ ಬೀಳ್ಬೇಕು, ಖರೆ. ಹಂಗೆ ಕೆಚ್ಚಲ ದೊಡ್ಡ ಮಾಡ್ಯಾನ. ಆಮೇಲೆ ಕೋಡ್ ಚಲೋ ಇರಲಿ ಅಂತ ಹೇಳಿ 2 ದೊಡ್ಡ ಎತ್ತರ ತೆಂಗಿನ ಗಿಡಕ್ಕಿಂತ ದೊಡ್ಡ 2 ಕೋಡ್ ಮಾಡ್ಯಾನ. ನಾವು ಚಂದ ಕಾಣಿಸ್ತದ. ಹಂಗೆ ಹೆಂಗವ ಮಾಡ್ಯಾನ, ಹಿಂಗೆ ಮಾಡಿದ್ರೆ ಚಿತ್ರ ಹೆಂಗೆ ಚಂದ ಕಾಣಿಸ್ತದ. ಕೋಡ್ ಚಲೋ ಅಂತ ಹೇಳಿ ಉದ್ದು ಮಾಡೋದೈತೆ, ಕೆಚ್ಚಲ ಹಾಲು ಭಾಳ ಹಿಂಡ್ತಾವ ಅಂತ ಹೇಳಿ ದೊಡ್ಡದು ಮಾಡ್ಯಾನ. ಅವ ವಿಚಾರ ಮಾಡ್ಯಾನ, ಉಳ್ದದ್ದು ತೊಗೊಂಡು ಏನು ಮಾಡೋದು, ಹಾಲು ಬೇಕು ನಮಗೆ, ಕೆಚ್ಚಲನ ದೊಡ್ಡದು ಮಾಡೋಣ ಅಂತೇಳಿ ಸಿಕ್ಕಾಪಟ್ಟೆ ದೊಡ್ಡದು ಮಾಡಿಬಿಟ್ಟ. ಹಂಗೆ ಆತಂದ್ರೆ ಜೀವನ ಕೆಡಾಕ್ ಶುರು ಆಗ್ತದ. ಹಂಗೆ ನಮ್ಮ ಮನಸ್ಸು ಅನ್ನೋದ ಆಕಳ. ಅವ್ರು ಹೇಳ್ತಾರ, ನಮ್ಮ ಮನಸ್ಸು ಅನ್ನೋದ ಆಕಳ, ಆದ್ರೆ ಏನು ಮಾಡೋದು, ಅದರ ಕೆಚ್ಚಲನ ದೊಡ್ಡದಾಗ್ಯದ ಒಳಗೆ. ಕೆಚ್ಚಲ ಅಂದ್ರೆ ಬೇಕು ಬೇಕು ಅನ್ನೋದು ಒಳಗೆ. ಆ ಆಕಳಿಗೆ ಎಷ್ಟು ಇರಬೇಕೋ ಅಷ್ಟಿದ್ರೆ ಅದು ಚಂದ. ಏನು ಕೆಚ್ಚಲ ಇರಲಿಲ್ಲ ಅಂದ್ರೆ ಆಕಳ ಚಂದ ಕಾಣಿಸ್ತದೆ ಇಲ್ಲ. ಅಥವಾ ಅದು ಭಾಳ ದೊಡ್ಡದಿದ್ರೆ ಚಂದ ಕಾಣಿಸ್ತದೇನ ಇಲ್ಲ. ಹಂಗೆ ನಮ್ಮ ಜೀವನದೊಳಗೆ ಕಾಮನೆಗಳು ಇರಬೇಕು. ನಮ್ಮದೊಂದು ಒಳ್ಳೆಯ ಮನೆ ಇರಲಿ ಅಂತ ಇರಬೇಕು, ನಮ್ಮ ಮಕ್ಕಳೆಲ್ಲ ಚೆನ್ನಾಗಿರಲಿ ಅಂತಿರಬೇಕು, ನಮ್ಮ ಹೊಲಗಳೆಲ್ಲ ಚೆನ್ನಾಗಿ ಬೆಳೀಲಿ ಅಂತಿರಬೇಕು, ನಾವು ಚೆನ್ನಾಗಿ ದುಡಿತಿರಬೇಕು, ಒಳ್ಳೊಳ್ಳೆ ಕಾಮನೆಗಳು ಇರಬೇಕು. ಏನಾರೇ ಒಂದು ಇಂಥ ಕಾರ್ಯಕ್ರಮ ನಡೆದಾಗ ನಾನು ಒಂದಿಷ್ಟು ದಾನ ಮಾಡ್ಬೇಕಂತಿರಬೇಕು. ಇವು ಒಳ್ಳೊಳ್ಳೆ ಕಾಮನೆಗಳಿವೆಲ್ಲ. ಆದ್ರೆ ಇಷ್ಟಿದ್ರೆ ಅದು ಕೆಚ್ಚಲು ಎಷ್ಟು ಬೇಕೋ ಅಷ್ಟಿದ್ದಂಗೆ, ಆದ್ರೆ ಸಿಕ್ಕಾಪಟ್ಟೆ ದೊಡ್ಡದಾಗ್ಬಿಟ್ಟೆ. ಎಷ್ಟು ಕೊಟ್ಟರು ಸಾಕಾಗಲ್ದು, ಎಷ್ಟು ಕೊಟ್ಟರು ಸಾಕಾಗಲ್ದು. ಅದಕ್ಕೆ ಭಕ್ತಂದು ಹಂಗಿರುವುದಿಲ್ಲ. ಸನ ಕಾಮಯಮಾನ ನಿರೋಧ ರೂಪತ್ವಾತ್. ಅತಿಯಾಸೆ ಅವನಲ್ಲಿ ಇರುವುದಿಲ್ಲ. ಏನದ ಅದರಾಗ ಥಂಡಗ ಇರ್ತಾನ. ಅವನಿಗೆ ತಾನಾಗೆ ಬಂದರೂ ಅದನ್ನು ತಗೊಳ್ಳೋದಿಲ್ಲವ. ಬಹಳ ವಿಚಿತ್ರ ಭಕ್ತರ ಜೀವನ. ನಮ್ಮ ಜೀವನ ಬಹಳ ವಿಚಿತ್ರ. ಕಾಶಿ ನೋಡಿರೇ ಇಲ್ಲ? ಕೆಲವೊಬ್ರು ನೋಡಿರಿ, ನೀವೆಲ್ಲ ಹೋಗಿರಿ. ಅಲ್ಲಿ ಒಬ್ಬರು ಮೋಹನ ಮಾಲ್ವೀಯ ಅಂತ ಆಯ್ತು. ಭಾಳ ದೊಡ್ಡವರು ಮೋಹನ ಮಾಲ್ವೀಯ. ಅವ್ರ ಮಗ ಮದನ್ ಮೋಹನ್ ಮಾಲ್ವೀಯ.
ಕಾಶಿ ವಿಶ್ವವಿದ್ಯಾಲಯವನ್ನು ಬೆಳೆಸಿದಂಥವರು, ಭಾರತೀಯ ಸಂಸ್ಕೃತಿಯನ್ನು ರಕ್ಷಿಸಿದಂಥವರು ಅಂಥವರು ಮದನ್ ಮೋಹನ್ ಮಾಲ್ವೀಯ. ಅವ್ರ ತಂದೆ ಹೆಸರು ಮೋಹನ ಮಾಲ್ವೀಯ. ಅವ್ರು ಹೆಂಗೆ ಜೀವನ ಕಳೀತಿದ್ರು ಅಂದ್ರೆ ಮನೆಗೆ ಹೋಗಿ ಹರಿಕತೆ ಹೇಳಿ, ಇಲ್ಲ ಈಗ ಇರಂಗಿಲ್ಲ ವರದಾ ಶಂಕರ ಪೂಜೆ ಅವು ಇಲ್ಲ ಇರ್ತಾವಲ್ಲ, ಹಂಗೆ ಮನೆಗೆ ಹೋಗಿ ಕೀರ್ತನೆ ಮಾಡಿ ಬರ್ತಿದ್ರು. ಏನು ಒಂದಿಷ್ಟು ಜನ ಕೊಡ್ತಿದ್ರು, ಅವ್ರೇನು ಬೇಡ್ತಿರ್ಲಿಲ್ಲ, ಜನ ಅದಕ್ಕೆ ಕೊಡ್ತಿದ್ರು, ಅದನ್ನು ಮಾಡಿದ್ರೆ ಸ್ವಲ್ಪ ಕೊಡ್ತಿದ್ರು, ಅದ್ರ ಮೇಲೆ ಮನೆ ನಡೆಸ್ತಿದ್ರು. ದಿನ ಎಲ್ಲಿ ನಡಿಬೇಕಾವ್? ಹಿಂಗೆ ಶ್ರಾವಣ ಬಂದಾಗ ಕುಂಡಿರ್ತೀರಿ, ದಿನ ಹೇಳ್ತೇವದ್ರಿ ಇಲ್ಲಾರು ಬರೋರು ನಡೆಸೋರ್ರಿ, ನಾವರೇ ಎಲ್ಲಿ ಬರ್ತೀವಿ, ನೀವರೇ ಎಲ್ಲಿ ಬರ್ತೀವಿ. ಸುಮ್ಮನೆ ಹಿಂಗೆ ಹರಿಕತೆ ಹೇಳಿ ಅವ್ರ ಜೀವನ ನಡೆಸ್ತಿದ್ರು. ಅವಾಗ ಒಂದು ದಿನ ಮನೆಗೆ ಸಾಮಾನ್ಯವಾಗಿ ಬಡತನ ಇತ್ತು, ಅವ್ರಿಗೇನು ಹೊಲ ಇರಲಿಲ್ಲ, ಏನಿರಲಿಲ್ಲ. ಒಮ್ಮೊಮ್ಮೆ ಊಟಕ್ಕೆ ಇರ್ತಿರ್ಲಿಲ್ಲ ಅವ್ರಿಗೆ. 2 ದಿನ ಆಗಿತ್ತು, ಮನ್ಯಾಗ ಕಾಳು ಇರಲಿಲ್ಲ, ಏನೂ ಇರಲಿಲ್ಲ, ರೊಟ್ಟಿ ಇರಲಿಲ್ಲ, ಏನೇನೂ ಇರಲಿಲ್ಲ, ಭಾಳ ಬಡತನ ಇತ್ತು. ಅವರಿಬ್ಬರು ಏನೋ ದೊಡ್ಡವರಿದ್ದರು. ಈ ಮದನ್ ಅನ್ನೋ ಏನು ಅವ್ರ ಮಗ ಇದ್ದ, ಸಣ್ಣ ಹುಡುಗ, 6-7 ವರ್ಷದ ಹುಡುಗ. ಅದು ಹಸು ಅಂದ ಮಕ್ಕೊಂಡಿತ್ತು. ಅವ್ರ ತಾಯಿಗೆ ಭಾಳ ಕೆಟ್ಟ ಅನಿಸ್ತ. ಅದಕ್ಕೆ ಇವರು ಮನೆಗೆ ಹೋದರು. ಯಾರು? ಮೋಹನ ಮಾಲ್ವೀಯ. ಮನೆ ಒಳಗೆ ಹೋಗಾನ ಅವಾಗ ಅವ್ರ ತಾಯಿ ಅಂದ್ಲು, ಏನಿದು ಜೀವನ, ನಾವು ಇಬ್ಬರು ದೊಡ್ಡವರದೇವಿ, ಏನೋ ಒಂದಿಷ್ಟು ಹಸು ತಡ್ಕೊಂಡೇವಿ, ನಮ್ಮ ಪರಿಸ್ಥಿತಿ ಹಿಂಗದ ನಮ್ಗೆ ಗೊತ್ತದ, ಪಾಪ ಮಗು ಏನು ಮಾಡಬೇಕು, ಅದಕ್ಕೆ ಯಾರ ಕಡೆ ಹೋಗಿ ಒಂದಿಷ್ಟು ಕೇಳಿರಲ್ಲ ಅಂತ. ಅವಾಗ ಅವರು ಹೇಳಿದರು, ನಮ್ಮದು ಸಭ್ಯ ಗೃಹಸ್ಥ ಮನೆ, ಪ್ರಾಣ ಹೋದೀತೆ ಕರೆ ನಾ ಯಾರಿಗೂ ಕೇಳೋದಿಲ್ಲ ಅಂದ್ರೆ. ಅವ್ರು ಯಾರಿಗೂ ಕೈ ಒಡ್ಡೋದಿಲ್ಲ, ನಾನು ಸುಮ್ಮನೆ ಕೈ ಒಡ್ಡೋದು ಅದು ಅಲ್ಲ, ದೇವರ ಪರೀಕ್ಷೆ ಅಂತ ತಿಳ್ಕೊಳ್ಳೋಣ. ಎಷ್ಟು ಗಟ್ಟಿ ಅದು. ದೇವರಿಗೆ ಇಚ್ಛೆ ಇತ್ತು ನಮ್ಮನ್ನು ರಕ್ಷಿಸ್ಬೇಕಂದ್ರೆ ಏನರ ಒಂದು ವ್ಯವಸ್ಥೆ ಮಾಡ್ತಾನೆ, ಎಲ್ಲ ದೇವ್ರ ಮೇಲೆ ಇಡೋನು ಅಂತಂದ್ರು. ಅಷ್ಟನ್ನೋದ್ರಾಗ ಒಬ್ಬ ಬಂದವನ ಈ ಊರಿನ ದೊಡ್ಡ ಶ್ರೀಮಂತ, ನಿಮ್ಮ ಹರಿಕತೆಯನ್ನು ಕೇಳಬೇಕಂತ ಮಾಡ್ಯಾರ ಅವ್ರ ಮನ್ಯಾಗ, ಬರ್ರಿ ಹರಿಕತೆ ಹೇಳಾಕ ಅಂತ. ಖುಷಿ ಆತೀವಿ. ಯಾಕೆ? ಹರಿಕತೆ ಹೇಳಿದ್ರೆ ಸ್ವಲ್ಪ ಹಣ ಬರ್ತದ, ಮಗುವಿಗೆ ಊಟ ಅದು ಎಲ್ಲ ಆಗ್ತದ ಅಂಥೇಳಿ ಭಾಳ ಸಂತೋಷದಿಂದ ಅವನ ಮನೆಗೆ ಹೋದಿವ ಮದನ್, ಇವ ಮೋಹನ್ ಮಾಲ್ವೀಯ. ಅವ್ರ ಮನೆಗೆ ಹೋಗಿ ಅಲ್ಲಿ ಹರಿಕತೆಯನ್ನು ಮಾಡಿದ. ಎಲ್ಲರಿಗೂ ಸಂತೋಷ ಆಯ್ತು. ಆ ಕಾಲದೊಳಗೆ ಅವ ಏನು ಸಾಹುಕಾರ ಇದ್ದ, ಅವನು ಖುಷಿಯಾಗಿ 500 ರೂಪಾಯಿ ಕೊಟ್ಟ. ಆ ಕಾಲನೊಳಗೆ, ಈಗಿಂದಲ್ಲ, ಈಗ 500 ರೂಪಾಯಿ ಎಲ್ಲರ ಕಿಸೆದಾಗ ಸುಮ್ಮನೆ ಇರ್ತಾವ ಸಣ್ಣ ಹುಡುಗರ ಕೈಯ. ಅವಾಗ 500 ರೂಪಾಯಿ ಕೊಟ್ಟ, ಮತ್ತೊಂದಿಟ್ಟು ಕಾಳು ಆ ಕಡೆ ಎಲ್ಲ ಕೊಟ್ಟ. ಮೋಹನ್ ಮಾಲ್ವೀಯಾಗ ಎಷ್ಟು ಸಂತೋಷ ಆಗಿರ್ಬೇಕು. ನಿಮಗ ಆದ್ರೆ ಎಷ್ಟು ಸಂತೋಷ ಆಗ್ತದೆ, ಮುಗಿತಿನ್ನ ಅಂತ. ಅವ ಏನು ಮಾಡಿದ, 500 ರೂಪಾಯಿದೊಳಗೆ 5 ರೂಪಾಯಿ ತಗೊಂಡ 495 ರೂಪಾಯಿ ಅವ್ನಿಗೆ ಹೊಳೆ ಕೊಟ್ಟ. ಯಾಕೆ ಅಂದವ, ನನ್ನ ಹರಿಕತೆಗೆ 5 ರೂಪಾಯಿ, ನಾ ಅದಕ್ಕಿಂತ ಹೆಚ್ಚು ತಗೊಳ್ಳೋದಿಲ್ಲ ಅಂದ. ಏನದ ಮನೆಯ ಪರಿಸ್ಥಿತಿ? ಉಣ್ಣಾಕಿಲ್ಲ, ತಿನ್ನಾಕಿಲ್ಲ, ಎಂಥ ಅಸನ ಕಾಮಯಮಾನ ನಿರೋಧ ರೂಪತ್ವ, ಕೆಚ್ಚಲ ಅದ, ಆದರೆ ಎಷ್ಟು ಬೇಕೋ ಅಷ್ಟೇ ಅದ. ನಮ್ಮ ಕೆಚ್ಚಲು ಹೆಂಗಾಗ್ಯಾವಂದ್ರೆ ಆಕಳಕ್ಕಿಂತ ದೊಡ್ಡ ಆಗಿ ಭಾರ ಆಗಿ ಅವು ಆಕಳನ ಮುಂದೆ ಹೋಗಲ್ಲ. ಇಲ್ಲ, ಅವರಿಗೂ ಬೇಕಾಗ್ಯದ, ಇಲ್ಲ ಅಂತಲ್ಲ, ಎಷ್ಟು ಅಷ್ಟು. ಹಿಂಗಾಗಿ ನಾವು ಏನೇನೋ ಬಯಸಿ ಮಿತಿ ಇಲ್ಲಾರದ ಆಶೆಯನ್ನು ಬೆಳೆಸ್ಕೊಂಡು ಏನೇನು ಮಾಡಕ್ಕೆ ಶುರು ಮಾಡ್ಯಾವೋ ಗೊತ್ತಿಲ್ಲ. ಆಶಾ ಪಾಶ ಶತೈರ್ಬದ್ಧ ಕಾಮ ಕ್ರೋಧ ಪರಾಯಣ ಈ ಹಂತೆ ಕಾಮಭೋಗಾರ್ಥಂ ಅನ್ಯಾಯೇನ ಅರ್ಥ ಸಂಚಯ. ಈ ಸಂಪತ್ತು ಮುಟ್ಟಬೇಕು, ಮುಟ್ಟಬಾರದು, ಏನೂ ನಮ್ಮ ತಲೆಯಾಗ ಉಳಿದಿಲ್ಲ, ಹೆಂಗರೆ ಮಾಡಿ ಬೆಳ್ಕೊಂಡು ಬಿಡೋಣ ಅಂತ ನಾವು. ಏನಾರ ಯಾಕಾಗೋಲ್ಲ, ಯಾಕೆ ಸಮಾಜದಾಗ ಒಂದು ಊರಿಗೆ ಹಾನಿ ಆದ್ರೆ ಆಗೋಲ್ಲ, ಯಾಕೆ ಒಂದು ಸಮಾಜಕ್ಕೆ ಹಾನಿ ಆದ್ರೆ ಆಗೋಲ್ಲ, ಯಾಕೆ ಒಂದು ದೇಶ ಕೆಟ್ಟರೆ ಕೆಡೋಲ್ಲ, ಯಾಕೆ ಎಂಥ ಭಾರತ ದೇಶ ನಮ್ಮ ಕೈಯಾಗ, ನಮ್ಮ ಎಲ್ಲ ಕೆಚ್ಚಲು ದೊಡ್ಡವರು ಆದವ್ರ ಕೈಯಾಗ ಸಿಕ್ಕದ. ಈಗ ಎಟ್ಟಾದರೂ ಸಮಾಧಾನ ಆಗೋಲ್ದು. ಅಲ್ಲಿ ಮೋಹನ್ ಮಾಲ್ವೀಯ
ಅವ 5 ರೂಪಾಯಿ ತಗೊಂಡ. ಎಷ್ಟು ಕೊಟ್ಟಿದ್ರು? 500 ರೂಪಾಯಿ ಕೊಟ್ಟಿದ್ರು. ಅವಾಗ ಅವ ಅಂದ, ಇಲ್ಲ ನಾನಾಗೆ ಕೊಡಾಕತ್ತೀನಿ ಇದನ್ನು, ನನಗೆ ನಿಮ್ಮ ಮನೆ ಬಡತನ ಗೊತ್ತದ, ನಿಮ್ಮ ಹರಿಕತೆ ಕೇಳಿ ಭಾಳ ಸಂತೋಷ ಆಗ್ಯದ, ಅದಕ್ಕೆ ಇದನ್ನು ತಗೋರಿ ಅಂತ ಕೊಟ್ಟ. ಅವ ಒಂದು ಮಾತು ಹೇಳಿದ. ಯಾರು? ಮದನ್ ಮಾಲ್ವೀಯ. ಅವ ಹೇಳ್ತಾನ, ಧನ್ಯವಾದಗಳು, ನಿಮ್ಮ ಈ ಭಾವನೆ ನೋಡಿ ನನಗೆ ಭಾಳ ಸಂತೋಷ ಆಗ್ಯದ. ನೀವು ಸಂಪತ್ತಿನಿಂದ ಧನಿಕರದಿರಿ, ಆದ್ರೆ ನಾವು ಸಂತೋಷದಿಂದ ಧನಿಕರದೀವಿ ಅಂತಂದವ. ನಾವೇನು ಬಡವರಂತ ತಿಳ್ಕೊಬೇಡ್ರಿ, ನಮ್ಮ ಒಳಗೆ ಸಂತೋಷ ಅದ. ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅಂತ ದೇವರು ಕೊಟ್ಟಾನ. ನಮ್ಮ ದೇವರ ದಾರಿ ಒಳಗೆ ನಾವು ಹಿಂಸರಿದಿಲ್ಲ ಅಂತ. ಹೆಂಗದ ಅವರು? ಇದು ಭಕ್ತ. ನಾವು ಇದನ್ನೆಲ್ಲ ಬಿಟ್ಟು ಎಷ್ಟು ತೆಂಗಿನಕಾಯಿ ಹೊಡೆದ್ರೇನು, ಎಷ್ಟು ವಿಭೂತಿ ಹಚ್ಚಿದ್ರೇನು, ಎಷ್ಟು ಭಂಡಾರ ಹಚ್ಕೊಂಡ್ರೇನು, ಎಷ್ಟು ಉದಿನ ಕಡ್ಡಿ ಬೆಳಗಿದ್ರೇನು, ಇಲ್ಲಿ ಹೇಳ್ತಾನೆ ದೇವನಿಗೆ ಪ್ರಿಯವಾಗವರು ಇಂಥವರು. ಅವ ಎಲ್ಲ ಥರ ಮಾಡಿ ನೋಡ್ತಾನ. ದೇವರ ಇರಿವಂತೆ ಮಾಡುವ, ಚಂದನದಂತೆ ಅರಿದು ನೋಡುವ, ಎಲ್ಲ ಥರ ಕಬ್ಬಿನಂತೆ ಒರೆದು ನೋಡುವ. ಸುಮ್ಮನೆ ಒಂದೊಂದು ಥರ ಪರೀಕ್ಷೆ ಇಡ್ತಾನ. ಅವಾಗ ಅವನಿಗೆ ಅನಿಸ್ತು ಸೌಕಾರ್ಗ, ನಾನು ಒಮ್ಮೆ ಒಳಗಿಂದ ಶ್ರೀಮಂತ ಆಗ್ಬೇಕಂತ ಅನಿಸದ, ಅದಕ್ಕೆ ಕೊಟ್ಟ ರೊಕ್ಕನ ಹೊಳೆ ತಗೊಳ್ಳೋದಿಲ್ಲ ಅಂದವ. 500 ರೂಪಾಯಿ. ಅವ ಹೆಂಗಿರ್ಬೇಕು? ಕೊಟ್ಟದ ರೊಕ್ಕ ನಾವು ಹೊಳೆ ತಗೊಳ್ಳೋದಿಲ್ಲ. ನಾವು ಒಮ್ಮೆ ಕೊಡ್ತಿರ್ತೇವೆ, ಏನೋ ಕೊಡೋದು ಬಂದೈತೆ ಅಂತ ಕೊಡ್ತಿರ್ತೇವೆ. ಅವ್ರು ಒಲ್ಲ ಅನ್ನೋದು ತಡ ಹೊಳೆ ಕಿಸೆದಾಗ ಹಾಕೊಂಡಿರ್ತೇವೆ. ಒಲ್ಲ ಅಂದ್ರಿ ಅವ್ರು, ಒಲ್ಲ ಒಳಗೆ ಕೊಡ್ಬೇಕತ್ತಿಲ್ಲ. ನಾವೆಲ್ಲ ಕೊಡಾಕ್ ಹೋಗಿದ್ವಿ ರೀ, ಒಲ್ಲ ಅಂದ್ರತ್ ಕಿಸೆದಾಗ ಇಟ್ಕೊಂಡಿದ್ವಿ. ಅವ್ರದ್ದು ಒಂದು 5 ರೂಪಾಯಿ ಇದ್ರ ಕಸ್ಕೊಂಡೆ ಇಟ್ಕೊಳ್ಳವ ಇವ. ಅವಾಗ ಅವ ಮೋಹನ್ ಮಾಲ್ವೀಯ ಹೇಳಿದ, ಆಯಿತು, ನಿನಗೂ ಅಲ್ಲಾಗ್ಯದ ನನಗೂ ಅಲ್ಲಾಗ್ಯದ, ಈ ರೊಕ್ಕ ಇದು ಸಮಾಜಕ್ಕಾಗಿ ಬಳಸಲಿ ಅಂತ ಕೊಟ್ಟು ಬಂದವ. ಹೆಂಗದ ಇದು? ಕೆಚ್ಚಲ. ಹಿಂಗಿದ್ರ ಆಕಳ ಚಲೋ ಇರ್ತದ. ಆಕಳ ಚಿತ್ರದಾಗ ಇದೊಂದು ಹೆಚ್ಚಾತಂದ್ರೆ ಅದು ಸರಿ ಆಗೋದಿಲ್ಲ. ಭಕ್ತಗೆ ಅದು ಎಷ್ಟು ಬೇಕೋ ಅಷ್ಟೇ ಇರ್ತದೆ. ಅದರರ್ಥ ಏನು ಬ್ಯಾಡತ್ತಿರೋದಿಲ್ಲ. ಮನಿ ನಡಿಬೇಕಾದ್ರೆ ಹೆಂಗಿರ್ಬೇಕು ಹಂಗೆ, ತಾಯೇನು ದುಡ್ದಿರ್ತಾನ ಹಂಗೆ ಬ್ಯಾಡಂತಲ್ಲ, ಅವಂಗೂ ಒಂದು ಒಳ್ಳೆ ಮನೆ ಇರಲಿ ಅಂತ ಇಚ್ಛೆ ಇರ್ತದೆ. ಭಕ್ತ ಅಂದ್ರೆ ಏನೂ ಇರಂಗಿಲ್ಲ ಅಂತ ಹಿಂಗಲ್ಲ, ಇರ್ತಾವ ಕಾಮನೆಗಳು, ಆದ್ರೆ ಅತಿಯಾದ ಕಾಮನೆಗಳು ಅವನಿಗೆ ಇರುವುದಿಲ್ಲ. ಇನ್ನು ಇವ ಚಿತ್ರ ತೆಗ್ದಾನಿನ ಕೋಡ್ ಮಾಡ್ಯಾನ, ಅವು ತೆಂಗಿನ ಗಿಡಕ್ಕಿಂತ ಉದ್ದ ಮಾಡ್ಯಾನ. ಅವು 2 ಕೋಡ. ಇವ ನಮ್ಮ ಜೀವನವನ್ನ ಕೆಡಿಸ್ಯಾವು ಅಂತ ಅಲ್ಲಮ್ಮ ಪ್ರಭುಗಳು ಗೊಗ್ಗೈಗೆ ಹೇಳಾತಾರ. ನೋಡು ಕೆಚ್ಚಲು ಎಷ್ಟು ದೊಡ್ಡದಾಗ್ಯದ ನೀ ಹಂಗ ಭಕ್ತ. ಅಷ್ಟ ಅಲ್ದ ನಿನ್ನ ಕೋಡ ಒಂದಿಷ್ಟು ಭಾಳ ಬಂದಾವಂತ. ಕೋಡ ಅಂತಂದ್ರೆ ಇವೆರಡು ಇರ್ತಾವ, ಅಹಂಕಾರ ಮಮಕಾರ. ಇವ ಕೋಡಿವು ಇವು ಇರಬೇಕು. ನಾನು ಅಂತ ಸ್ವಲ್ಪ ಇರಬೇಕು, ಇರಬಾರ್ದೆ. ನಾನು ಅಂತಂದ್ರೆ ದಿಸ್ ಈಸ್ ಎ ಇಂಡಿವಿಜುವ್ಯಾಲಿಟಿ. ಅದು ನಾನು ಅಂತ ಇರೋದು ಬಿಟ್ಟು ನಾನಾ ಅಂತ ಜೋರಾತಂದ್ರೆ ಕೋಡ್ ಭಾಳ ಉದ್ದಾಗ್ಯಾವಂತ ಅರ್ಥ. ನಂದು ಅಂತ ಸುಮ್ಮನೆ ಇರಬೇಕಾಗ್ತದೆ. ಇದು ನಮ್ಮ ಮನೆ, ಇದು ನಮ್ಮ ಹೊಲ, ಎಷ್ಟೋ ಅಷ್ಟು ಇದು ನಂದು ಅಂತ ಗಚ್ಚಿಗೆ ಕೈಯಾಗಿ ಹಿಡಿದೇವಂದ್ರೆ ಇನ್ನೂ ಕೋಡ್ ಉದ್ದಾಗ್ಯಾವಂತಾವ. ಇವೆರಡು ಕೋಡ ಯಾವ್ಯಾವು? ಅಹಂಕಾರ ಮಮಕಾರ. ಗೊಗ್ಗೈಗೆ ಹೇಳಿದ, ನಾನಾ ಭಕ್ತಾನು ಮೂರ್ಖತನದಾಗದೆ ನೀನು. ಅದು ಎಷ್ಟೋ ಅಷ್ಟೋ ಭಕ್ತನಿಗೆ ಇದು ಶೋಭಿಸುವುದಿಲ್ಲ. ಭಕ್ತನಿಗಂತ ಅಷ್ಟ ಅಲ್ಲ, ಯಾರು ಚಲೋ ಚಲೋ ಸುಂದರವಾದ ಜೀವನ ಕಳಿಬೇಕಂತಾರ, ಇದು ನಾನು ಅನ್ನೋದು ಒಂದಿಷ್ಟು ಕಡಿಮೆ ಆಗಬೇಕು, ನಂದು ಅನ್ನೋದು ಒಂದಿಷ್ಟು ಕಡಿಮೆ ಆಗಬೇಕು. ಅವನೇ ನಿಜವಾದ ಭಕ್ತ. ಮಾನದ ತೋರಿಹ ಆವಿಂಗೆ ಒಳಗದ ತೋರಿಹ ಕೆಚ್ಚಲು. ಕೆಚ್ಚಲು ದ್ವಾಡ್ದಾತು, ಕೋಡೆ ಎಕಾಡ್ರೆ ಉದ್ದಾತು. ಹಂಗಾಗಿ ಎಲ್ಲ ಆಕಳ ನಮ್ಮನ್ನ ಹಿಡ್ಕೊಂಡ ಆಕಳ. ನಾನು ಆಕಳ ಕಡೆ ನೋಡಿರಿ, ನಾವೇ ಆಕಳ. ಒಳಗೆ ನಮ್ಮ ಕೋಡೆ ಬೆಳೆದು ನಿಂತು ಬಿಟ್ಟಾವ ಸಿಕ್ಕಾಪಟ್ಟೆ. ನನ್ನಂಗೆ ಯಾರು, ನನ್ನಂಗೆ ಯಾರು, ನಿನ್ನಂಗೆ ಯಾರು ಅಂದ್ರೆ ಏನು ಹೇಳುದು? ಒಬ್ಬ ಇದ್ದ, ಅವ ಭಾರಿ ಏನಂತಾರ ಅದಕ್ಕೆ, ಭಾರಿ ಹಾಡ್ತಿದ್ದ, ಎಲ್ಲ ಮಾಡ್ತಿದ್ದ. ಭಾರಿ ವಿಶೇಷ ಏನಂತೀರಿ, ಪರ್ವತಾರೋಹಿ. ಅವ ಪರ್ವತಾರೋಹಿ ಅಂದ್ರೆ ಗೊತ್ತನ್? ದೊಡ್ಡ ದೊಡ್ಡ ಬೆಟ್ಟ ಇರೋ
ಒಂದು ದಿವಸ ಕನಸು ಕಂಡ, ನನ್ನಂಗೆ ಯಾರ್ಯಾರು ಅದಾರ ಈ ಬೆಟ್ಟ ಅಂತ ಹೇಳಿ ಮೌಂಟ್ ಎವರೆಸ್ಟ್ ಬೆಟ್ಟ ಏರಿದ. ಅದು ಎಲ್ಲಾರ್ಕಿಂತ ಎತ್ತರದ ಬೆಟ್ಟ, ನಿಮ್ಮ ಊರಾಗಿನ ಬೆಟ್ಟ ಅಲ್ಲದು, ಅದು ಹಿಮಾಲಯ ಬೆಟ್ಟ. ಅಲ್ಲಿ ಬೆಟ್ಟಗಳು ಏನು 10,000 20,000 ಅಡಿ, 8 3 24 25 ಸಾವಿರ ಅಡಿ ಎತ್ತರ. ಅದು ನೀವು ನೋಡಕ್ಕೆ ಹೋದ್ರೆ ನಿಮ್ಮ ರುಂಬಾಲ ಬೀಳ್ತಾವೆ ಕೆಳಗೆ, ಅದ್ರ ದಂಡ ಏನು ಕಾಣೋದಿಲ್ಲ. ಅಂಥ ಎತ್ತರ ಬೆಟ್ಟ ಏರ್ಬೇಕಂತ ಹೇಳಿ, ಯಾಕೆ ಒಳಗೆ ಏನಿತ್ತಂದ್ರೆ ನನ್ನಂಗೆ ಯಾರೂ ಏರಿರಬಾರ್ದು ಈ ಜಗತ್ತಿನಾಗ. ಹಂಗೆ ಏರಿದ್ರೆ ಚಲೋ ಇತ್ತು, ಆದ್ರೆ ಒಳಗೆ ಕೋಡ ಭಾಳ ಉದ್ದಾಗಿತ್ತು. ಯಾರಿಲ್ಲ ನನ್ನಂಗೆ, ಯಾರು ಬಂದವ್ರನ್ನೆಲ್ಲ ನೋಡೋಣ, ನೀನೇನು ಏರ್ತಿ ಅನ್ನವ, ತಾನ ಏರ್ತೀನಿ ಅನ್ನವ. ತ್ರಾಸ ಪಟ್ಟು 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 10 ವರ್ಷ ಪ್ರಯತ್ನ ಮಾಡಿ ಏರಿದ. ಕಡಿಕು ಏರಿ ಮ್ಯಾಲ ಹೋಗಿ ನಿಂತ, ಹಿಂಗೆ ನೋಡಿದ, ನನ್ನಂಗೆ ಯಾರದಾರ, ಯಾರೂ ಇಲ್ಲ ಈ ಜಗತ್ತಿನಾಗ, ನಾನಾ ಎಲ್ಲಾರ್ಕಿ ಎತ್ತರ ಅಂದ. ಅಟ್ಟು ಅನ್ನೋದ್ರಾಗ ಮ್ಯಾಲ ಒಂದು ಗುಬ್ಬಿ ಹಾರಿ ಹೋತ ಅವನ ತಲೆ ಮೇಲೆ. ಅವನ ತಲೆ ಮೇಲೆ ಅಲ್ಲ, ನೀ ನನಗೆ ಮೊದಲು ಬಂದು ಏನಂದವ, ನಾನಾ ಏರಿನತ್ತು ತಿಳಿದೀನಿ, ನೀ ನನಗೆ ಮ್ಯಾಲ ಬಂದು ಏನಂದ. ಗುಬ್ಬಿ ಹೇಳಿತ್, ನಾವು ದಿನ ಹಾರಾಡ್ತೇವೆ ಇಲ್ಲಿ ಅಂತದ. ದಿನ ಹಾರಾಡ್ತೇವಿ ಅಷ್ಟೇ ಅಲ್ಲ, ನೋಡಲ್ಲಿ ನನ್ನ ತತ್ತಿ ಇಟ್ಟಿನ ನಮ್ಮ ಮರಿಗಳು ಹುಟ್ಟದ ಇಟ್ಟು ಮ್ಯಾಲ ನೀ ತ್ರಾಸ ಪಟ್ಟಿ ಬಂದು, ನಾವು ದಿನ ಹಾರಾಡ್ತೇವೆ ಅಂದು. ಮತ್ತು ನಿನಗೆ ಪ್ರಶಸ್ತಿ ಯಾರು ಪಟ್ಟಿಲ್ಲ ಏನಂದ್ರೆ, ಇದಕ್ಕೆ ಯಾಕೆ ಪ್ರಶಸ್ತಿ ಅಂದವು. ಈ ದೇವರ ಜಗತ್ನ್ಯಾಗ ಏನೋ ಒಂದು ಕೊಟ್ಟಾನ, ಸುಮ್ ಬದುಕುದದ, ಅದನ್ನು ಬಿಟ್ಟು ನನ್ನಂಗೆ ಯಾರು ಅಂದ್ರೆ ತಗೊಂಡು ಏನು ಮಾಡು. ಅವ ಅಂದ, ಕೆಳಗೆ ಯಾರ ಮುಂದೆ ಹೇಳಬೇಡಿದನಂದ ಗುಬ್ಬಿ. ಮತ್ತೆ ಎಲ್ಲಿ ನಂದು ಹೋತಂದ್ರೆ ಹೆಂಗೆ 10 ವರ್ಷ ತ್ರಾಸ ಪಟ್ಟೀನಿ. ಎದಕ್ಕೆ ತ್ರಾಸ ಪಟ್ಟೀನಿ ಅಂದ್ರೆ ನನ್ನಂಗೆ ಯಾರು ತನಸುಗಳಾಗ ತ್ರಾಸ ಪಟ್ಟೀನಿ. ಕೋಡ ಅಷ್ಟು ಉದ್ದಾಗ್ಯದ, ಹಿಂಗೆ ಉದ್ದು ಮಾಡ್ಕೊಂಡು ಕೂತ್ರೆ ಅದು ಹೆಂಗೆ ಚಲೋ ಆಗ್ತದೆ. ಭಕ್ತನಿಗೆ ಹಂಗೆ ಇರೋದಿಲ್ಲ, ನಾನು ಅಂತ ಇರ್ತದ, ಆದ್ರೆ ಭಾಳ ಇರೋದಿಲ್ಲ ಅವನಿಗೆ. ಯಾರದು ಇದು ಭಾಳ ಕಡಿಮೆ ಆಗಿ ಎಷ್ಟು ಬೇಕೋ, ಎತ್ತಿಗೆ ಕೋಡ ಇಲ್ಲ ಅಂದ್ರೆ ಹೆಂಗೆ ಚಂದ ಕಾಣಿಸ್ತಾವ. ಈ ಒಟ್ಟ ಕೋಡ ಇಲ್ಲ ಅಂದ್ರೆ ಬೋಳಿ ಎತ್ತತಾರ. ಅದಕ್ಕೆ ಇರಬೇಕು ಕೋಡ, ಚಂದ ಇರಬೇಕು, ಅಗದಿ ಶಿಸ್ತಿರ್ಬೇಕು. ಈಗ ಎತ್ತ ಆಕಳ ನೋಡಕ್ಕೆ ಹೋದ್ರೆ ನೀವು ಕೋಡ ಅದು ಎಲ್ಲ ನೋಡೇ ತಗೋತೀರಿ. ಯಾಕಂದ್ರೆ ವಂಕ ಡಿಂಕ ಕೋಡಿದ್ರೆ ತಗೋತೀರಿ. ಅಗದಿ ಶಿಸ್ತ ಇರಬೇಕು, ಆದ್ರೆ ಪ್ರಮಾಣಬದ್ಧವಾಗಿ ಇರಬೇಕು. ಬೇಕು ಒಂದಿಷ್ಟು ನಾನು ಅಂತಿರಬೇಕು, ನನ್ನಿಂದ ಒಳ್ಳೇದಾಗಲಿ ಅಂತಿರಬೇಕು. ಆದ್ರೆ ನನ್ನಂಗೆ ಯಾರು ಅಂತಂದ್ರೆ ಹೆಂಗೆ ಆಗ್ತದೆ ಈ ಜಗತ್ತಿನಾಗ. ಒಂದು ಒಂಟಿತ್ತದು, ಅದು ಭಾರಿ ದೊಡ್ಡದು, ಉಸುಕಿನ್ಯಾಗ ಅದು ನಡೀತಿರ್ತದೆ. ಅದ್ರ ಕಾಲು ನೋಡಿದ್ರೆ ನೀವು ಹೆಂಗಿರ್ತಾವ, ಭಾಳ ದೊಡ್ಡ ಇರ್ತಾವ ಅದ್ರ ಕಾಲ. ಯಾಕಂದ್ರೆ ಉಸುಕಿನ್ಯಾಗ ನಡೆಯಂಗ ನಿಸರ್ಗ ಅದಕ್ಕೆ ತಯಾರು ಮಾಡಿ ಕೊಟ್ಟಿರ್ತದೆ. ಉಸುಕಿನ್ಯಾಗ ಅದು ನಡೀತಿರ್ತದೆ. ಅದು ಹಿಂಗೆ ನಡ್ಕೋತ ಹೊಂಟಿತ್ತು ಉಸುಕಿನ್ಯಾಗ. ಅವಾಗ ಅದರದ್ದು ಏನು ಕಾಲು ಇಟ್ಟಿತ್ತಲ್ಲ, ಆ ಕಾಲು ಇಡಾನ ಅದರದ್ದು ಪಾದ ಮೂಡಿತ್ತದ್ರ. ನೋಡಿತು, ಇಷ್ಟು ದೊಡ್ಡದು ಮೂಡಿತ್ತು. ನಾ ಎಷ್ಟು ದೊಡ್ಡ ಮದೀನಿ ಅಂತ. ಇವೆಲ್ಲ ಏನು ತುಚ್ಛ ಪ್ರಾಣಿಗಳು, ಸಣ್ಣ ಸಣ್ಣ ಅದಾವ. ನಾ ಎಷ್ಟು ದೊಡ್ಡ ಮದೀನಿ ಅಂತ ಕೆಳಗ ನೋಡೋಲ್ದ ಮ್ಯಾಲೆ ನೋಡ್ಕೋತ ಹೊಂಟಿತ್ತು. ಯಾಕೆ ಕೋಡ ಉದ್ದ ಆಗಿಬಿಟ್ಟಿತ್ತು. ಅವು ಭಾಳ ದೊಡ್ಡ ಕೋಡ ಆಗಿತ್ತು. ಮಾನದ ತೋರಿಯ ಆವಿಂಗೆ ಕೊಳಗದ ತೋರಿಯ ಕೆಚ್ಚಲು ಬೇಕಂತ ಹೇಳಿ ಮನಸ್ಸಿನಾಗ ಕೆಚ್ಚಲು ದೊಡ್ಡದಾಗ್ಯದ. ಮತ್ತು ನಾನು ನಂದು ಅನ್ನೋ ದೊಡ್ಡ ಕೋಡ ಬಂದುಬಿಟ್ಟ ಅಂತ ಅಲ್ಲಮರು ಹೇಳೋ ರೀತಿ ಎಷ್ಟು ಚಂದದ. ನಮ್ಮ ಮನಸ್ಸಿಗೆ ಕಟ್ಟಂಗೆ ಹೇಳ್ತಾರ ಅವರು. ನಮ್ಮ ಸುತ್ತಮುತ್ತಿದ್ದ ಆಕಳದ ಚಿತ್ರ ತಗೊಂಡನ ನಮ್ಮ ಮನಸ್ಸಿನ ಸ್ಥಿತಿ ಹೇಳಿರ್ತಾರೆ. ಎಷ್ಟು ಚಲೋ ಅದು. ದೊಡ್ಡ ಶಾಸ್ತ್ರ ಏನು ಅಲ್ಲಿದ ಖರೆ, ಆದ್ರೆ ಇದು ಒಂದು ಗೊತ್ತಾತಂದ್ರೆ ನಾವು ಜೀವನದಾಗ ಎಷ್ಟು ಸಮಾಧಾನ ಶಾಂತಿಯಿಂದ ಬದುಕಾಗ್ತದೆ. ಅದು ಹೊಂಟಿತ್ತು, ಭಾರಿ ದೊಡ್ಡ ಪಾದ ಮೂಡಿತ್ತು. ನನ್ನಂಥ ಪಾದ ಯಾರ್ದದ ಅಂದ್ರೆ ನಾ ಎಷ್ಟು ದೊಡ್ಡ ಮದೀನಿ ಅಂತ ಹೇಳಿ ಭಾರಿ ಬೀಗ್ಕೋತ ಹೊಂಟಿತ್ತು. ಅಷ್ಟು ಅನ್ನೋದ್ರಾಗ ಗಾಳಿ ಬಿಟ್ಟಿತ್ತು. ಗಾಳಿ ಬಿಟ್ಟದ ತಡ ಅದರ ಪಾದ ಗೀದ ಮುಚ್ಕೊಂಡು ಹೋಯ್ತು. ಅಟ್ಟೆ ಅಲ್ಲ, ಒಂಟಿನ ಮುಚ್ಕೊಂಡು ಹೋಯ್ತು. ಅದ್ರಾಗ ಮುಗ್ದ ಹೋಯ್ತಿತ್ತು ಒಂಟಿನ. ಅಂದ್ರೆ ಕಾಲದ ಗಾಳಿ ಒಳಗೆ ಎಲ್ಲ ಒಮ್ಮೆ ಮುಚ್ಚಿ ಹೋಗ್ತದ. ನಾವು ಎಟ್ಟಿದ್ರೆ ಏನು, ಒಂದು ದಿನ ನಿಸರ್ಗ ನಮ್ಮನ್ನು ಇಲ್ಲಿಂದ ತೆಗೆದು ಹಾಕ್ತದೆ. ನಾವೇ ಭಾರಿ ಅಂತಲ್ಲ, ದೊಡ್ಡ ದೊಡ್ಡ ಪೈಲ್ವಾನ್ರು ಹಿಂದೆ ಇಲ್ಲಾರ್ದಂಗೆ ಆಗ್ಯಾರ. ದೊಡ್ಡ ದೊಡ್ಡ ರಾಜರು ಹಿಂದೆ ಇಲ್ಲಾರ್ದಂಗೆ ಆಗ್ಯಾರ.
ಮನುಷ್ಯನೇ ನೀ ಬಾ ಕಾಯಂ ಇರ್ತಿ ಅಂತ ಯಾಕೆ ತಲೆ ಕೆಡಿಸ್ಕೋತಿ? ಸುಮ್ಮನೆ 4 ದಿನ ಎಲ್ಲಿ ಬದುಕೋದದ, ಭಗವಂತನ ಸ್ಮರಣೆ ಮಾಡೋದದ, ಎಲ್ಲರ ಜೊತೆಗೆ ಸಂತೋಷದಿಂದ ಬದುಕೋದದ. ಇದೇ ಸ್ವರ್ಗ. ಇದನ್ನು ಬಿಟ್ಟು ಕೋಡ ದೊಡ್ಡ ಮಾಡ್ಕೊಂಡು ಜೀವನ ಕೆಡಾಕ ಶುರು ಆಗ್ತದೆ. ಇದು ಒಂದು ಕೋಡ್. ಇದು ಅಹಂ ಅನ್ನೋದು. ಇನ್ನೊಂದು ಮಮಕಾರ. 2 ಕೂಡೇ ಇರ್ತಾವ ಕೋಡ. ಒಂದ ಕೋಡ್ ಇರ್ತದೆ. 2 ಕೋಡ ಕೂಡೇ ಇರೋದು. ಎಲ್ಲಿ ನಾನು ಅಂತ ಜೋರ್ ಇರ್ತೈತಿ ಅಲ್ಲಿ ನಂದು ಅಂತನೂ ಇರ್ತದೆ. ಇದು ಅತಿ ಆತು ಅಂದ್ರೆ ನಂದು 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 ಅಂತ ಹೇಳಿ ಅತಿ ಆತು ಅಂದ್ರೆ ಜೀವನ ಕೆಡಾಕ್ ಶುರು ಆಗ್ತದೆ. ಯಾವ್ದು ನಿಂದದಪ್ಪ ಅಂತ ಪ್ರಶ್ನೆ ಮಾಡಿದ್ರು. ಯಾವ್ದು ನಿಂದದ ಈ ಜಗತ್ನ್ಯಾಗ? ಗುಬ್ಬಿ ಹೆರರ ಮನೆ ತನ್ನ ಮನೆ ಎನ್ನುವಂತೆ ಹೋರಿ ಹೋರಿ ಸಾಯುತ್ತಿದೆ ಜೀವ. ಒಂದು ಗುಬ್ಬಿತ್ತದು. ಒಬ್ಬ ದೊಡ್ಡ ಅರಮನೆ. ಆ ಅರಮನೆ ಒಳಗೆ ಚನ್ನಬಸವಣ್ಣವ್ರು ಹೇಳ್ತಾರ, ಗುಬ್ಬಿ ಹೆರರ ಮನೆಯನ್ನು ತನ್ನ ಮನೆ ಎಂಬಂತೆ ಹೋರಿ ಹೋರಿ ಸಾಯುತ್ತಿದೆ ಜೀವ. ಇದು ನಂದು ನಂದು ಅಂತ ಎಲ್ಲರೂ ಬಡದಾಡಕತ್ತಾರ. ಆದ್ರೆ ನಿಜವಾಗಲೂ ಇದೆಲ್ಲ ಯಾರ್ದು? ಕಶ್ಯಶ್ವಿತ್ ಧನಂ. ಪ್ರಶ್ನೆ ಮಾಡ್ತಾರ ಋಷಿಗಳು, ಯಾರ್ದಿದೆಲ್ಲ ವಿಚಾರ ಮಾಡು. ಅದು ದೊಡ್ಡ ಮನಿ ಇತ್ತು. ಅದರಾಗ ಇದು ಗುಬ್ಬಿ ಹೋಗಿ ಒಂದು ಗೂಡು ಕಟ್ಟಿತ್ತು. ಗೂಡು ಕಟ್ಟಿ ಅದರಾಗಿತ್ತು. ಅವ ಮಾಲೀಕ ನೋಡಿ ಪಾಪ ಇದೊಂದು ಪಕ್ಷದ, ಇದಕ್ಕೆ ತೊಂದರೆ ಕೊಡಬಾರ್ದು ಅಂತ ಸುಮ್ಮಿದ್ದವ. ಇದು ಸುಮ್ಮಿದ್ರೆ ಗುಬ್ಬಿ ಸುಮ್ಮಿರ್ಬೇಕ ಇಲ್ಲೋ? ಅದು ಹೋಗಿ ಇದು ನಂದ ಮನಿ ಅನ್ನಾಕತ್ತಿ. ಎಷ್ಟು ಆಶ್ಚರ್ಯ. ಅಲ್ಲಿ ಹೋಗಿ ಅವ ಮಾಲೀಕ್ ಸುಮ್ ಕೂತಾನ. ಅವನ ಕಡೆ ಬಿಟ್ಟ ತಂದ ಮನಿ ಇದು ನನ್ನಂಗೆ, ಇದು ನಂದು, ಇದೆಲ್ಲ ನಂದು ಅನ್ನೋದು ಮಾಲೀಕರ ಮನೆಯಾಗಿನವ್ರಿಗೆ ಹೋಗಿ ಕುಕ್ಕಾಕತ್ತದ. ಅವರಿಗೆ ಹೋಗಿ ಕುಕ್ಕಾಕತ್ತಿ. ಅವ್ರಂದ್ರು ಯಾಕೋ ಭಾಳ ಆಗ್ಯದ ಅಂತೇಳಿ ತೆಗೆದು ಹೋಗೋದು ಬಿಟ್ರು ಅದನ್ನ. ಹಂಗ ಈ ಭಗವಂತನ ಅರಮನೆ ಜಗತ್ತಿನೊಳಗೆ ನಾವೆಲ್ಲ ಬಂದೇವಿ. ಒಂದು ಗೂಡು ಕಟ್ಟೇವಿ. ಒಂದಿನ ಹೋಗೋರದೇವಿ, ಮರ್ತು ಹಾರಿಬಿಟ್ಟೇವಿ. ಏನು ಅನ್ನಕ್ಕೆ ಶುರು ಮಾಡೇವಿ? ಇದು ನಂದ ನಂದ ಅಂತೇವಿ. ಅವ ಎಷ್ಟೊತ್ತನ ನೋಡ್ತಾನ. ಒಂದು ಸಲ ಅವ ಅಂತಾನ, ಯಾಕೋ ಇವೊಂದು ಭಾಳ ಆಗ್ಯದ, ತೆಗದ ಬಿಡುವನ್ ಚಲೋ ಅಂತ. ಹಂಗ ಅವ್ರು ಹೇಳ್ತಾರ, ಹೆಂಗ ಗುಬ್ಬಿ ಬ್ಯಾರೆಯವ್ರ ಮನೆಯೊಳಗೆ ಗೂಡು ಕಟ್ಟಿ ನಂದು ನಂದು ಅಂತ ಅನ್ನಕತ್ತದೋ, ಹಂಗ ನಮ್ದು ಎಲ್ಲಾರ್ದು ಪರಿಸ್ಥಿತಿ ಆಗ್ಯದ. ನಂದು ನಂದು ಅಂತಂದ್ರೆ ಯಾವುದದಪ್ಪ ನಿಂದ ಅಂತ? ಏನು ನಾವು ಬಂದ ಮೇಲೆ ಸೂರ್ಯ ಬಂದಾನೆ? ಇನ್ನು ಸೂರ್ಯನ ಹಚ್ಚಿದವ್ರು ನಾವೇನು? ಇಲ್ಲ. ಏನು ನಾವು ಬಂದ ಮೇಲೆ ಸಮುದ್ರನ್ಯಾಗ ನೀರು ಹಾಕಿ ನೀರು ಬರಂಗೆ ಮಾಡೇವೇನು? ಏನೂ ಮಾಡಿಲ್ಲ ನಾವು. ಇಲ್ಲಿ ಬಂದೇವಿ. ಮತ್ತು ಬಂದ್ರೆ ಏನು ಮಾಡಕ್ಕೆ ಬರೋದಿಲ್ಲ ನಮ್ಗೆ. ಏನು ಒಂದು ಹನಿ ನೀರು ತಯಾರು ಮಾಡಕ್ಕೆ ಬರ್ತದೇನು? ಅಲ್ಲೇ ಇದ್ದು ನೀರು ಬಳಸಬಹುದೇ ವಿನಃ ನಮ್ಮ ಕಡೆಯಿಂದ ಏನು ಮಾಡಕ್ಕೆ ಬರೋದಲ್ಲ. ಒಂದು ಜ್ವಾಳದ ಬೀಜ ತಗೊಂಡು ತೆನಿ ಮಾಡಕ್ಕೆ ಬರ್ತೈತೆ ಏನು ನಮ್ಗೆ? ಏನಿಲ್ಲ. ಅದನ್ನು ಭೂತಾಯಿನ ಮಾಡಬೇಕು. ಏನು ಮಾಡಕ್ಕೆ ಬರಲಾರ್ದ ಮನುಷ್ಯ ಕೋಡ ಭಾಳ ಉದ್ದ ಮಾಡ್ಕೊಂಡಾನ ಅಂತ ಅಲ್ಲ ಮಾಡ್ದ. ಮಾನದ ತೋರಿದ ಆವಿಂಗೆ ಕೊಳಗದ ತೋರಿಹ ಕೆಚ್ಚಲು. ಅವನ ಕೆಚ್ಚಲು ಎಷ್ಟು ದೊಡ್ಡ ಆಗ್ಯಾವ ಅಂತಂದ್ರೆ ಭಾಳ ದೊಡ್ಡದಾಗ್ಯದ. ಹಂಗ ತಾಳ ಮರದದ್ದು 2 ಕೊಂಬ ನೋಡ, 2 ದೊಡ್ಡ ಕೊಂಬ ಆಗ್ಯಾವ. ಹಿಂಗೆ ನಮ್ಮ ಪರಿಸ್ಥಿತಿ ಆಗ್ಯದ. ಆದ್ರೆ ಭಕ್ತನ ಜೀವನ ಬ್ಯಾರೆ, ಅವನ ಜೀವನ ಬ್ಯಾರೆ. ಅವನದು ಹೆಂಗದ? ಎಲ್ಲ ಪ್ರಮಾಣಬದ್ಧವಾಗಿರ್ತದ. ಕೆಚ್ಚಲು ಎಷ್ಟು ಬೇಕೋ ಅಷ್ಟ, ಕೋಡ ಎಷ್ಟು ಬೇಕೋ ಅಷ್ಟ. ಹಿಂಗಾಗಿ ಅವನ ಆಕಳು ಚಂದ ಕಾಣಕತ್ತದ. ನಮ್ಮ ಆಕಳು ಹೋಗಿ ಏನೋ ಆಗಿಬಿಟ್ಟದ. ಒಟ್ಟ ಜೀವನ ಕೆಡಾಕ ಇದ ಕಾರಣ. ಅದಕ್ಕೆ ಅವ್ರು ಹೇಳ್ತಾರ, ಸನ ಕಾಮಯಮಾನ ನಿರೋಧ ರೂಪತ್ವ. ಗಚ್ಚಾಗಿ ಹಿಡಿದು 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 ಇವ ಹೊಂಟಾನ. ಹೋಗಿ ಬರೆದಿರಂಗಿಲ್ಲೇನು ಅದ್ರಾಗ 70-80 ವರ್ಷ ಆದರೂ ಇನ್ನ ಮಕ್ಕಳ ಹೆಸರ್ಲೆ ಮೊಮ್ಮಕ್ಕಳ ಹೆಸರ್ಲೆ ಆಸ್ತಿನ ಮಾಡಿಲ್ಲಿವ. ಯಾಕಂದ್ರೆ ಇದು ನಂದು ಅಂತ ಗಚ್ಚಿ ಹಿಡ್ಕೊಂಡು ಕೂತಾನ. ಅವ್ರು ಅಂತಾರ, ಇದು ಯಾಕೆ ಸಾಯೋಲ್ದು ಮುದಕ, ಇವು ಆದ್ರೆ ಚಲೋ ಇತ್ತು. ಒಟ್ಟೆ ಏನು ಕೊಡವಲ್ಲ. ಎಷ್ಟು ಹಿಡ್ಕೊಳ್ಳೋದದು? ಸುಮ್ಮನೆ ಅಷ್ಟ 70-80 ಹಾಸಿಗೆ ಮ್ಯಾಲ ಅದಾನ. ಇನ್ನ ಯಾರಿಗೂ ಕೊಟ್ಟೇ ಇಲ್ಲ. ಒಬ್ಬೊಬ್ಬರಂತರೂ ಬರೆದಿಟ್ಟಿರ್ತಾರ, ನಾವು ಹಾದ ಮ್ಯಾಲ ಅಂತ ಬರೆದಿರ್ತಾರೆ. ನಾವು ಹಾದ ಮ್ಯಾಲ ಇವ್ರಿಗೆ ಅಂದ್ರೆ ಅದ್ರ ಏರ್ತೇನು, ನಾವು ಇರುತ್ತಾನೆ ಯಾರಿಗೂ ಕೊಡಬಾರದು ಅಂತ. ಹಿಂಗೆ ಒಬ್ಬೊಬ್ಬರು ಕುರ್ಚಿಗೆ ಹಚ್ಚಿ ಹಿಡ್ದಿರ್ತಾರ, ಒಬ್ಬೊಬ್ಬರು ಹಂಗೆ ಏನೇನೋ ಬೇಡಾದದ್ದು ನಾವು ಗಟ್ಟಿ ಹಿಡಿತೇವಿ. ಆದರೆ ಯಾವುದೂ ಜಗತ್ತು ನಮ್ಮನ್ನು
ಉಳಿಸೋದಿಲ್ಲ. ಎಲ್ಲಿ ಅದಪ್ಪ ಈಗ ವಿಜಯನಗರ ಸಾಮ್ರಾಜ್ಯ? ಹೇಳ್ತಾರ ವಿಜಯನಗರ ಸಾಮ್ರಾಜ್ಯ ಹಿಂದಕ್ಕೆ ಅಲ್ಲಿ ಸಲಗಿಲಿ ಮುತ್ತು ರತ್ನ ಹಾದ್ಯಾಗ ಅಳದು ಹಾಕ್ತಿದ್ರು. ಎಲ್ಲ ಕಡೆ ಬಂಗಾರದ ಹೊಗೆ ಆಡ್ತಿತ್ತು. ಎಲ್ಲಿ ನೋಡಿದಲ್ಲಿ ಶ್ರೀಮಂತಿಕೆ ಇತ್ತು. ಈಗ ಹೋಗಿ ನೋಡಿದ್ರೆ ಹಂಪಿಯೊಳಗೆ ಏನದು? ಬರೀ ಹಾಳು ಹಂಪಿಯಾಗಿ ನಿಂತದ. ಎಲ್ಲರೇ ಒಂದು ಕಡೆ ಏನರೇ ಅದ ಏನು? ಬರೀ ಬಿದ್ದ ಕಲ್ಲ. ಏನು ನೋಡಿದ್ರು ಹಾಳು ಹಂಪಿ. ಹಿಂಗ ಒಂದು ದಿನ ನಮ್ಮ ಜೀವನ ಆಗೋದು. ನಾವು ಎಷ್ಟ ಮ್ಯಾಲೆ ಏರಿದ್ರು ಒಂದು ದಿನ ಜಗತ್ತ ನಮ್ಮನ್ನ ಕೆಳಗೆ ತರ್ತದ, ಗೊತ್ತಿರಲಿ. ಎಷ್ಟ ನಾವು ಭಾಳ ಕಿಸೆ ತುಂಬಿದ್ರು ಒಂದು ದಿನ ಜಗತ್ತು ನಮ್ಮನ್ನು ಖಾಲಿ ಮಾಡೇ ಬಿಡ್ತದೆ. ಇವ ತ್ರಾಸಪಟ್ಟು ಜೀವನದಾಗೆಲ್ಲ ಗಳಿಸಿ ಗಳಿಸಿ ಯಾರಿಗೂ ₹1 ಕೊಟ್ಟಿಲ್ಲ. ಎಲ್ಲಿ ಏನು ಒಳ್ಳೆ ಕಾರ್ಯ ನಡೆದ್ರು ದಾನ ಮಾಡಿಲ್ಲ, ಏನೂ ಮಾಡಿಲ್ಲ. ಒಟ್ಟು ಗ್ವಾಳೆ ಮಾಡಿ ಮಾಡಿ ಇಟ್ಟ ಒಂದು ದಿನ ಹೋದ. ಹೋಗಾನ ಅಲ್ಲಿ ದಂಡಿಗೆ ಒಯ್ತಿರ್ತಾರೆ, ನೋಡಿರೇ ಇಲ್ಲ? ಅವಾಗ ಅಂತಿರ್ತಾರೆ, ಏನೂ ಬಿಡಬೇಡ್ರಿ ಅವನ ಮ್ಯಾಲ ಅಂತಿರ್ತಾರೆ. ಏನಾರೆ ಕೊಟ್ಟು ಕಳಿಸ್ತಾರೆ? ಏನಿಲ್ಲ, ಒಟ್ಟ ಖಾಲಿ ಮಾಡಿರ್ತಾರೆ. ಮೈಯಾನ ಅರ್ವಿ ಸತಿಗೆ ತೆಗೆದು ಬಿಡ್ತಾರ ಒಮ್ಮೆ. ಹಿಂಗಾಗೋದದ ಒಮ್ಮೆ. ಇದು ಗೊತ್ತಿರಲಿ. ಅದಕ್ಕೆ ಈ ಜಗತ್ತಿನ್ಯಾಗ ಬದುಕಿರುವಾಗಲೇ ನಾವು ಅರಸುವ ಬಾರಯ್ಯ ಹೇಳ್ತಾರ. ಘಟಿತ ಘಟಿತ ಗುಹೇಶ್ವರ. ಈ ಜಗತ್ತಿನ ಭಾಳ ಬೆನ್ನು ಹತ್ತಿದ್ರೆ ಗದ್ಲದ. ಅದಕ್ಕೆ ದೇವರ ನಾಮಸ್ಮರಣೆ ಒಂದಿಷ್ಟು ನಾವು ಮಾಡಬೇಕು. ಯಾಕೆ ಎಲ್ಲ ಕೊಟ್ಟಾನ ದೇವ್ರ ಅಂದ ಮ್ಯಾಲ ಒಂದಿಷ್ಟು ನೆನಪಿಟ್ಕೋಬೇಕಾಗ್ತದೆ. ಬರೀ ನಾವು ಇದರ ಹಿಂದೆ ಬೆನ್ನು ಹತ್ತೋದಲ್ಲ. ಅದಕ್ಕೆ ನಾರದ ಮಹರ್ಷಿಗಳು ಹೇಳಿದರು, ಸ ನ ಕಾಮಯಮಾನ ನಿರೋಧ ರೂಪತ್ವ. ಅಂದ್ರೆ ಭಕ್ತಿ ಹೆಂಗೆ ಮಾಡ್ತದಂದ್ರೆ ಅವನ ಕಾಮನೆಗಳನ್ನು ಶಾಂತ ಮಾಡ್ತದ. ಅಥವಾ ಯಾರ ಕಾಮನೆಗಳು ಭಾಳ ಶಾಂತ ಆಗ್ಯಾವ ಅವರೇ ಭಕ್ತರಾಗ್ತಾರ. ಭಕ್ತಿಯ ಚರಿತ್ರೆಯನ್ನು ನೋಡ್ರಿ ಎಲ್ಲ ಕಡೆ ಅಂತ ಅವ್ರು ಕರೀತಾರೆ. ಭಕ್ತಿ ಅಂದ್ರೆ ಕೆಚ್ಚಲ ದೊಡ್ಡದು ಮಾಡ್ಕೊಳ್ಳೋದಲ್ಲ. ಭಕ್ತಿ ಅಂದ್ರೆ ಕೋಡ್ ದೊಡ್ಡದು ಮಾಡ್ಕೊಳ್ಳೋದಲ್ಲ. ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳೋದ ಭಕ್ತಿ. ನೆನಪುಳಿತದಲ್ಲ ಇದು ಆಕಳ ಚಿತ್ರ. ನೀವ ಕನ್ನಡಿಯಾಗ ಹೋಗಿ ನೋಡ್ಕೊಳ್ಳೋದು. ಈಗ ಸುಮ್ಮ ಮನ್ಯಾಗ ಹೋಗಿ ಕನ್ನಡಿಯಾಗ ಹೋಗಿ ನೋಡ್ರಿ. ಅವ್ರ ಮನೆಯವ್ರು ಇಲ್ಲಿ ಪ್ರವಚನಕ್ಕೆ ಬರಲಾರ್ದವ್ರ ಥರ ಯಾಕೆ ಕನ್ನಡಿ ನೋಡತ್ತೀರಿ ಅಂತಾರ. ನಮ್ಮ ಕೋಡೆ ಎಷ್ಟು ದೊಡ್ಡ ನಮ್ಮ ಕೋಡೆ ಎಷ್ಟು ದೊಡ್ಡ ಆಗ್ಯಾವ ನೋಡ್ಬೇಕಾಗ್ಯದ. ಕೆಚ್ಚಲು ಎಷ್ಟು ದೊಡ್ಡದಾಗ್ಯದ ನೋಡ್ಬೇಕಾಗ್ಯದ. ನಾನು ಪ್ರವಚನಕ್ಕೆ ಹೋದ್ರೆ ಶುದ್ಧ ಆಗಿ ಬರ್ತಾನಂತ ಕಳಿಸಿದ್ವಿ. ಇದು ಯಾಕೋ ಹುಚ್ಚಾಗಿ ಅನ್ನಬಾರ್ದು. ಸುಮ್ಮನೆ ನೋಡ್ಕೋಬೇಕು ಅವಾಗ ನಾವು. ನಮ್ಮ ಮನಸ್ಸಿಗೆ ಎಷ್ಟು ಅಷ್ಟು ರೂಪವನ್ನು ಕೊಡೋದೇ ಇದು ಭಕ್ತಿ. ಎಟ್ಟಿಗೆ ಸಂತೋಷವಾಗಿ ನೀವು ಕೂತೀರಿ. ಏನು ಬೇಕಂತಿಲ್ಲ, ಏನು ಬ್ಯಾಡ ಅಂತಿಲ್ಲ. ಮಾಡಿದವರಿಗೆ ಇದನ್ನೆಲ್ಲ ವ್ಯವಸ್ಥೆ ಮಾಡಿದವ್ರಿಗೆ ನಾವು ಮಾಡೇವಂತ ತಲೆಯಾಗಿಲ್ಲ. ನೀವು ಬಂದು ಕೇಳೋರಿಗೆ ಕೇಳೇವಂತ ತಲೆಯಾಗಿಲ್ಲ. ನಾವು ಹೇಳೋರಿಗೆ ಹೇಳೇವಂತ ಇರಬಾರ್ದು. ಇದ್ರ ಗದ್ಲು ಹಿಡಿತದ. ಅದಕ್ಕೆ ಇದೇನದ ಅಂತಂದ್ರೆ ಸಮ ಸಮ ಸಮ. ಇದಕ್ಕೆ ಭಕ್ತಿಯ ವಾತಾವರಣ ಅಂತ ಕರೀತಾರ. ಹಿಂಗೆ ಭಕ್ತಿ ನಡೀತದ. ಎಷ್ಟು ಚಲೋ ಇಲ್ಲ ಇದು ಭಕ್ತಿ. ಇದು ನಮ್ಮನ್ನು ನಮ್ಮ ಜೀವನದೊಳಗೆ ಒಂದು ರೂಪ ಕೊಡ್ತದೆ. ಅದಕ್ಕೆ ಇನ್ನೊಂದು 2 ದಿನ ನಡೀತೈತಿ ಇದು ಭಕ್ತಿ ಶಾಸ್ತ್ರ. ಇವತ್ತಿಗೆ 2 ದಿನ, ಮುಂದೆ 3ನೇ ದಿನ ಅಪ್ಪಗಳು ಬರ್ತಾರ, ಮುಕ್ತಾಯ ಆಗ್ತದೆ. ಅದರ ಅರ್ಥ ಮುಗೀತಂತಲ್ಲ, ಹಂಗೆ ಜೀವನದಾಗ ಇರೋದೇ ಇದು. ಇವಾಗ ಹಿಂಗೆ ಜ್ಞಾನಿಗಳ ಮಾತುಗಳನ್ನು ಕೇಳಿದೇವಿ ಅಂದ್ರೆ ಅದರಲ್ಲಿಂದ ನಮ್ಮ ಮನಸ್ಸು ಶಾಂತ ಆಗ್ತದೆ. ಅದಕ್ಕಾಗಿ ಇದನ್ನೆಲ್ಲ ಕೇಳೋದು. ನೀವೆಲ್ಲ ಭಾಳ ವಿಶೇಷ ಮಾಡಿದಿರಿ. ಇದನ್ನೆಲ್ಲ ದಿನಾ ಪ್ರಸಾದ